ವೋಟ್ ಚೋರಿ, ಮತಗಳ್ಳತನ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರು ಇಡೀ ದೇಶದಲ್ಲಿ ದೊಡ್ಡ ಅಭಿಯಾನ ಮಾಡ್ತಿದ್ದಾರೆ. ವೋಟ್ ಚೋರಿಯಿಂದಲೇ ಮೋದಿ ಪ್ರಧಾನಮಂತ್ರಿ ಆಗಿದ್ದಾರೆ. ಪ್ರಧಾನಮಂತ್ರಿ ಆಗೋದಕ್ಕೆ ವೋಟ್ ಚೋರಿ ಮತ್ತೆ ಮತಗಳ್ಳತನ ಸಹಾಯಕ ಆಗಿದೆ ಅನ್ನೋದು ಗಂಭೀರವಾದಂಥ ಆರೋಪನ ಮಾಡಿ ಇಡೀ ದೇಶದಲ್ಲಿ ಹೋರಾಟ ಮಾಡ್ತಿದ್ದಾರೆ. ರಾಹುಲ್ ಗಾಂಧಿ ಅವರ ಹೋರಾಟದ ಮಧ್ಯೆ ಈಗ ಉತ್ತರ ಪ್ರದೇಶ ಕಾಂಗ್ರೆಸ್ ಘಟಕ ಇನ್ನೊಂದು ದೊಡ್ಡವಾದಂಥ ಆರೋಪ ಮಾಡಿದೆ. ಏನಂದ್ರೆ ವಾರಣಾಸಿ ಕ್ಷೇತ್ರ ಅಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು 3 ಬಾರಿ ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿರುವಂಥ ವಾರಣಾಸಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ವೋಟ್ ಚೋರಿ ನಡೆದಿದೆ. ಈ ವಾರಣಾಸಿ ಕ್ಷೇತ್ರದಲ್ಲಿ ನಡೆದಿರೋ ವೋಟ್ ಚೋರಿಗೆ ಕೆಲವೊಂದು ಸಾಕ್ಷಿಗಳು ಮತ್ತು ಕೆಲವೊಂದು ದಾಖಲೆಗಳನ್ನು ಉತ್ತರ ಪ್ರದೇಶ ಕಾಂಗ್ರೆಸ್ ನಾಯಕರು ಅಥವಾ ಉತ್ತರ ಪ್ರದೇಶ ಕಾಂಗ್ರೆಸ್ ಘಟಕ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದೆ. ಉತ್ತರ ಪ್ರದೇಶ ಕಾಂಗ್ರೆಸ್ ಅವರು ಹೇಳ್ತಾ ಇರೋದೇನು ಅಂದರೆ, ವಾರಣಾಸಿಯಲ್ಲಿ ಒಂದು ಮನೆಯಲ್ಲಿ 50 ಮಕ್ಕಳಿದ್ದಾರೆ. 50 ಮಕ್ಕಳಿಗೂ ವೋಟರ್ ಐ ಡಿ ಸಿಕ್ಕಿದೆ. ವೋಟರ್ ಐ ಡಿಯಲ್ಲಿ 50 ಮಕ್ಕಳಿಗೆ ಅವ್ರ ತಂದೆ ಹೆಸರು ಒಂದೇ ಮೆನ್ಷನ್ ಆಗಿದೆ. 50 ಜನರ ಮಕ್ಕಳಲ್ಲಿ ರಾಮ ಕಮಲ ದಾಸ್ ಅನ್ನೋರಿಗೆ 57 ವರ್ಷ ಆಗಿದೆ. ಅವ್ರಿಗೆ 72 ವರ್ಷದ ಮಗ ಇದ್ದಾನಂತೆ. ಅಂದರೆ 57 ವರ್ಷದ ಒಬ್ಬ ರಾಮ ಕಮಲ ದಾಸ್ಗೆ 72 ವರ್ಷದ ಮಗ ಹೇಗೆ ಬಂದ ಅನ್ನೋದು ಕಾಂಗ್ರೆಸ್ ನಾಯಕರ ಪ್ರಶ್ನೆ. ಅದಷ್ಟೇ ಅಲ್ಲ, ರಾಮ ಕಮಲ ದಾಸ್ ಅನ್ನೋರಿಗೆ 50 ಜನ ಮಕ್ಕಳಿದ್ದಾರೆ. ರಾಮ ಕಮಲ ದಾಸ್ ಅವ್ರಿಗೆ 28 ವರ್ಷದ ಹಿರಿಯ ಮಗ ಇದ್ದಾನೆ. ರಾಮ ಕಮಲ ದಾಸ್ ಅವ್ರಿಗೆ 72 ವರ್ಷದ ಕಿರಿಯ ಮಗ ಇದ್ದಾನೆ ಅಂತ. ಹಿರಿಯ ಮಗ ಅಂದರೆ ಜಾಸ್ತಿ ವಯಸ್ಸಿರ್ಬೇಕು ಅವ್ರಿಗಿಂತ. ಆದರೆ ಇಲ್ಲಿ 28 ವರ್ಷದ ಹಿರಿಯ ಮಗ ಅಂತೆ, ರಾಮ ಕಮಲ ದಾಸ್ಗೆ 72 ವರ್ಷದ ಕಿರಿಯ ಮಗ ಅಂತೆ. 13 ಮಂದಿಗೆ 37 ವರ್ಷ ಇದೆಯಂತೆ, 5 ಮಂದಿಗೆ 39 ವರ್ಷ, 4ವರಿಗೆ 40 ವರ್ಷ, 50 ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ ಅನ್ನೋ ಆರೋಪನ ಉತ್ತರ ಪ್ರದೇಶ ಕಾಂಗ್ರೆಸ್ ಮಾಡ್ತಾ ಇದೆ. ಅಂದರೆ ಈ ಮನೆಯಲ್ಲಿ ಇರ್ತಕ್ಕಂಥ ವೋಟರ್ ಐ ಡಿ ಅಡ್ರೆಸ್ ಅಲ್ಲಿ 50 ಮಕ್ಕಳಿಗೆ ಒಬ್ಬರೇ ತಂದೆ ಇದ್ದಾರೆ ಅಂತ. ಹೀಗಾಗಿ ಉತ್ತರ ಪ್ರದೇಶದಲ್ಲಿ ಕೂಡ ವೋಟ್ ಚೋರಿ ನಡೆದಿದೆ. ಉತ್ತರ ಪ್ರದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಗೆದ್ದಿರೋದು ಕೂಡ ವೋಟ್ ಚೋರಿ ತಂದಿಂದ ಅಂತ ಕಾಂಗ್ರೆಸ್ ಆರೋಪ ಮಾಡಿತ್ತು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಜಯ್ ರಾವ್ ಅವರು ಸ್ಪರ್ಧೆ ಮಾಡಿದರು. ನರೇಂದ್ರ ಮೋದಿ ಅವರು 1,52,355 ಮತಗಳಿಂದ ಗೆಲುವನ್ನು ಸಾಧಿಸಿದರು. ಮೋದಿ ಗೆಲುವಿನ ಅಂತರ 2019 ಮತ್ತು 2014ಕ್ಕಿಂತ ಸ್ವಲ್ಪ ಕಡಿಮೆ ಆಗಿತ್ತು. ಹೀಗಾಗಿ ಈಗ ಕಾಂಗ್ರೆಸ್ ನಾಯಕರು ಏನು ಹೇಳ್ತಾ ಇದ್ದಾರೆ ಅಂದರೆ, ವಾರಣಾಸಿಯಲ್ಲಿ ವೋಟ್ ಚೋರಿ ನಡೆದಿರೋದ್ರಿಂದ ಮೋದಿ ಅವರು ಸುಲಭವಾಗಿ ಗೆದ್ದಿದ್ದಾರೆ ಹಂಗಂತ ಆರೋಪನ ಕಾಂಗ್ರೆಸ್ ನಾಯಕರು ಮಾಡ್ತಿದ್ದಾರೆ. ಇದಷ್ಟೇ ಅಲ್ಲ, ಕಾಂಗ್ರೆಸ್ ನಾಯಕರ ವಿಶ್ವಾಸ ಮತ್ತೊಂದು ಹಂತಕ್ಕೆ ಹೋಗಿ ಅಜಯ್ ರಾಯ್ ಅವರು ಏನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗ ಸೋತಿದ್ದಾರೆ ಮೋದಿ ಅವರ ವಿರುದ್ಧ, ಅವರು ನಾನೇ ನಿಜವಾದ ವಾರಣಾಸಿಯ ಸಂಸದ, ನಾನೇ ಈಗ ಗೆದ್ದಿರೋದು, ನಾನೇ ಚುನಾವಣೆಯಲ್ಲಿ ಗೆದ್ದಿರೋದು ಅಂತ ವಿಜಯೋತ್ಸವವನ್ನು ಆಚರಿಸ್ತಿದ್ದಾರೆ. ಸಮಾಜವಾದಿ ಪಕ್ಷ ಮತ್ತು ಕಾಂಗ್ರೆಸ್ ನಾಯಕರು ಅಜಯ್ ರಾವ್ ಅವ್ರಿಗೆ ಸಿಹಿಯನ್ನು ತಿನ್ನಿಸಿ ಅದನ್ನು ಸೆಲೆಬ್ರೇಟ್ ಮಾಡಿಕೊಂಡು ಇವತ್ತು ನಿಜವಾದಂಥ ಚುನಾವಣೆಯಲ್ಲಿ ಗೆಲುವು ಸಿಕ್ಕಿದೆ ಅಂತ ಸೆಲೆಬ್ರೇಟ್ ಮಾಡ್ತಾ ಇರೋ ವಿಡಿಯೋ ಕೂಡ ವೈರಲ್ ಆಗಿದೆ. ಅಸಲಿಗೆ ಈ ಒಂದೇ ಮನೆಯಲ್ಲಿ ಒಬ್ಬ ತಂದೆ 50 ಮಕ್ಕಳು ಹೇಗೆ, ಏನು ಇದರ ಒರಿಜಿನಲ್ ಫ್ಯಾಕ್ಟರ್ ಏನು ಮತ್ತು ಫ್ಯಾಕ್ಟ್ ಚೆಕ್ ಏನು, ಇದನ್ನು ನಾವು ಗಮನಿಸ್ತಾ ಹೋದಾಗ ಒಂದು ಮಹತ್ವದಂಥ ಮಾಹಿತಿ ಬಂದಿದೆ. ಆದರೆ ಇದರದ್ದು ಸತ್ಯಾಸತ್ಯತೆ ಏನು ಅನ್ನೋದನ್ನು ಚುನಾವಣಾ ಆಯೋಗ ಆಗಾಗಲೇ ಸ್ಪಷ್ಟಪಡಿಸಬೇಕಾಗಿದೆ. ಆದರೆ ಒಂದೇ ಮನೆಯಲ್ಲಿ ಒಬ್ಬ ತಂದೆ ಹೇಗೆ ಬಂದ ಅನ್ನೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡಿ. ಅಸಲಿಗೆ ಚುನಾವಣಾ ಆಯೋಗದಲ್ಲಿ ಮೆನ್ಷನ್ ಆಗಿರೋ ರಾಮ ಕಮಲ ದಾಸ್ ಇವರು ಉತ್ತರ ಪ್ರದೇಶದ ಕಾಶ್ಮೀರ್ ಗಂಜ್ ಪ್ರದೇಶದಲ್ಲಿರೋ ವಾರಣಾಸಿ ವಾರ್ಡ್ ನಂಬರ್ 51ರಲ್ಲಿ ಅವರ ಅಡ್ರೆಸ್ ವೋಟರ್ ಐ ಡಿಯಲ್ಲಿ ಮೆನ್ಷನ್ ಆಗಿದೆ. ಅವರ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದರೆ ಕಾಶ್ಮೀರ್ ಗಂಜ್ ಪ್ರದೇಶದಲ್ಲಿರೋ ರಾಮ ಜಾನಕಿ ಮಠ. ಈ ರಾಮ ಜಾನಕಿ ಮಠದಲ್ಲಿ ರಾಮ ಕಮಲ ದಾಸ್ ಅವರ ಅಡ್ರೆಸ್ಸು ವೋಟರ್ ಐ ಡಿಯಲ್ಲಿದೆ. ರಾಮ ಕಮಲ ದಾಸ್ ಅವರು ಆಚಾರ್ಯರಾಗಿದ್ದು ಅವರು ಗುರು ಶಿಷ್ಯರ ಸಂಪ್ರದಾಯ ಅಲ್ಲಿ ಪಾಲನೆಯಲ್ಲಿದೆ. ಅದನ್ನು ಫ್ಯಾಕ್ಟ್ ಚೆಕ್ಕಲ್ಲಿ ಚೆಕ್ ಮಾಡಿದಾಗ ಅವರು ಯಾರು ಹಿಂದೂ ಧರ್ಮದ ಪ್ರಕಾರ ಸಾಧು ಸನ್ಯಾಸತ್ವ ಸ್ವೀಕರಿಸ್ತಾರೋ ಅವ್ರಿಗೆ ಗುರು ಆಚಾರ್ಯರೇ ತಂದೆ ಆಗಿರ್ತಾರೆ. ಹಾಗಾಗಿ ರಾಮ ಕಮಲ ದಾಸ್ ಅವರು 50 ಜನ ಮಕ್ಕಳಿಗೆ ತಂದೆ ಸ್ಥಾನದಲ್ಲಿ ಗುರುತಿಸಿಕೊಂಡು ಆ ವೋಟರ್ ಐ ಡಿಲಿ ತಂದೆ ಹೆಸರನ್ನು ಕೊಡಲಾಗಿದೆ. ಹೀಗಾಗಿ ಒಂದೇ ವಾರಣಾಸಿಯಲ್ಲಿ 50 ಜನ ಮಕ್ಕಳಿಗೆ ಒಬ್ಬರೇ ತಂದೆ ಆಗಿದ್ದು ವೋಟರ್ ಐ ಡಿಯಲ್ಲಿ ಅವ್ರನ್ನ ಹೆಸರನ್ನ ಸೇರಿಸಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇದೇನೇ ಆದ್ರೂ ಕಾಂಗ್ರೆಸ್ ನಾಯಕರು ಈಗ ವೋಟ್ ಚೋರಿ ಮತಗಳ್ತನದ ವಿರುದ್ಧ ಇಡೀ ದೇಶಾದ್ಯಂತ ಹೋರಾಟ ಮತ್ತು ಪ್ರತಿಭಟನೆ ನಡೆತಿರ್ಬೇಕಾದ್ರೆ ವಾರಣಾಸಿಯಲ್ಲಿ ಮೋದಿ ಅವರು ಗೆದ್ದಿದ್ದು ಹೇಗೆ, 1 ಮತ್ತು 2ನೇ ಸುತ್ತಿನಲ್ಲಿ ಹಿನ್ನಡೆಯನ್ನು ಅನುಭವಿಸಿದಂಥ ಮೋದಿ ಅವರು 3ನೇ ಸುತ್ತಿನಲ್ಲಿ ಅಗಾಧವಾದಂಥ ಅಂತರನ ಕಾಯ್ಕೊಂಡು ಕಾಂಗ್ರೆಸ್ನ ಅಭ್ಯರ್ಥಿ ಅಜಯ್ ರಾವ್ ವಿರುದ್ಧ ಒಂದು ಹ್ಯಾಟ್ರಿಕ್ ಗೆಲುವನ್ನು ಸಾಧಿಸಿದ್ರು. ಈಗ ಇಡೀ ದೇಶಾದ್ಯಂತ ಎಲ್ಲೆಲ್ಲಿ ಮತಗಳ್ಳತನ ಆಗಿದೆ ಅಂತ ಹುಡುಕ್ತಾ ಹೋದಾಗ ಉತ್ತರ ಪ್ರದೇಶದ ಕಾಂಗ್ರೆಸ್ ನಾಯಕರು ವಾರಣಾಸಿಯಲ್ಲಿ ಕೂಡ ಮೋದಿ ಅವರು ಗೆದ್ದಿದ್ದು ಕೂಡ ವೋಟ್ ಚೋರಿಯಿಂದಲೇ ಗೆಲ್ಲೋದಕ್ಕೆ ಕೆಲವೊಂದು ವೋಟರ್ ಹೆಸರುಗಳನ್ನ ಸೇರಿಸಿರೋದಾಗ್ಲಿ ಡಿಲೀಟ್ ಮಾಡಿರೋದಾಗ್ಲಿ ಮಾಡಿರ್ಬೋದು ಅಂತ ಆರೋಪ ಮಾಡ್ತಿದ್ದಾರೆ. ಆದರೆ ವಾರಣಾಸಿಯಲ್ಲಿ ನಿಜಕ್ಕೂ
ಮೋದಿ ಅವರು ಗೆದ್ದಿದ್ದು ಹೇಗೆ ಏನು ಅನ್ನೋದು ಎಲ್ರಿಗೂ ಚುನಾವಣಾ ಆಯೋಗ ಒಂದಷ್ಟು ಮಾಹಿತಿಗಳನ್ನ ಕೊಟ್ಟಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.